ಸಿದ್ದರಾಮಯ್ಯನವ್ರ ಕ್ಯಾಬಿನೆಟ್ದಾಗ ಎಷ್ಟು ಮಂತ್ರಿ ಇದ್ದಾರಲ್ಲ, ಇವತ್ತು ಬೆಳಗಿನಿಂದ ಅವರೆಲ್ಲರೂ ರಿಯಾಕ್ಟ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಇದರ ಅರ್ಥ ಅಂದ್ರೆ ನಾನು ಹೇಳಿದ್ದು ಸತ್ಯದ, ಅವರಿಗೆ ಅದು ಬರೀ ಹತ್ಯದ. ನಮ್ಮ ಉತ್ತರ ಕರ್ನಾಟಕದ ಭಾಷೆಯೊಳಗೆ ಹೇಳ್ಬೇಕಂದ್ರೆ ಬರೀ ಹತ್ತದ ಅಂತಾರ, ಅಂದ್ರೆ ಚುರುಕಂತದ, ಬಿಸಿ ಹತ್ಯದ. ಆ ಬಿಸಿ ಹತ್ತಿದ್ದಕ್ಕೆ ಏನೇನೋ ಮಾತಾಡ್ತಾ ಇದ್ದಾರ. ನಾನು ಇಷ್ಟ ಹೇಳೋದು, ನಾನು ಕೇಳಿರುವಂತ ಅನೇಕ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಕೊಟ್ಟಿಲ್ಲ. ಹಿಂಗೆ ಹಾರಿಕೆ ಉತ್ತರ. ಒಬ್ಬರು ಮೂರ್ಖತನ ಅಂತಾರ, ಒಬ್ಬರು ಮಾದಾಯಿ ಅಂತಾರ, ಒಬ್ಬರು ಸಿಡಿ ಅಂತಾರ. ಸರ್ಕಾರ ನಿಮ್ದದ, ಮಾಡ್ತಾ ಯಾಕಿಲ್ಲ? ನಾನು ನಿನ್ನೆ ಹೇಳೀನಿ, ಬಸ್ ಸ್ಟ್ಯಾಂಡ್ನಾಗ ಪಿಕ್ ಪಾಕೆಟ್ ಮಾಡೋ ಓಡಿ ಹೊಂಟ್ರ ಅವನು ಕಳ್ಳ ಕಳ್ಳ ಅಂತಿರ್ತಾನಂತ. ಹಂಗಾಗ್ಯದ ಕಾಂಗ್ರೆಸ್ದವ್ರ ಪರಿಸ್ಥಿತಿ. ನಾವು ಸ್ವತಃ ಸಿಕ್ಕಾಕೊಂಡಾರ ಈ ರೀತಿ ಎಲ್ಲ ಮಾತಾಡ್ತಾರ. ಮಾದಾಯಿ ಬಗ್ಗೆ ಮಾತಾಡ್ಯಾರ. ಮಾದಾಯಿ 70ನೇ ಇಸ್ವಿ 71ನೇ ಇಸ್ವಿಯಿಂದ ನಡೆದ ಯಾರಿದ್ರು ಆಡಳಿತದಾಗ? ಟ್ರಿಬ್ಯುನಲ್ ಕೊಟ್ಟು ಟ್ರಿಬ್ಯುನಲ್ಗೆ ನ್ಯಾಯಾಧೀಶರನ್ನ ನೇಮಕ ಮಾಡಲಾರ್ದೆ ಲೋಕಸಭೆ ರಾಜ್ಯಸಭೆಯಲ್ಲಿ ನಾವು ವಿರೋಧ ಪಕ್ಷದಲ್ಲಿದ್ದಾಗ ಒತ್ತಾಯ ಮಾಡಿದ ನಂತರ ನ್ಯಾಯಾಧೀಶ ಅಪಾಯಿಂಟ್ಮೆಂಟ್ ಮಾಡಿ ಅವರಿಗೆ ಆಫೀಸು ಸಿಬ್ಬಂದಿ ಕೊಡಲಾರದೆ ಮುದ್ದಾಂ ಡಿಲೇ ಮಾಡಿದವರು ಯಾರು? ನಾನು ನಿನ್ನೆ ಹೇಳಿದ್ದೇನೆ, ಬಿಜೆಪಿ ಕಾಲದಲ್ಲಿ ನಾವು ಟ್ರಿಬ್ಯುನಲ್ ಅನ್ನು ಇವರು ರಚನೆ ಮಾಡಿ ಹೋಗಿದ್ರು. ನಾವು ಮಾಡಬೇಡ್ರಿ ಟ್ರಿಬ್ಯುನಲ್, ಕುಡಿಯೋ ನೀರು ಕೊಟ್ಟು ಮಾಡ್ರಿ ಅಂತ ಹೇಳಿದ್ವಿ. ಟ್ರಿಬ್ಯುನಲ್ ಕೊಡಿಸಿದ್ರ. ನಾವು ಹೇಳಿದ್ವಿ ಮನಮೋಹನ್ ಸಿಂಗ್ ಅವರಿಗೆ. ಅವತ್ತಿನ ಕೆಲವು ಕಾಂಗ್ರೆಸ್ ಲೀಡರ್ಸು ನಮ್ಮ ಜೊತೆಗೆ ಬಂದಿದ್ರು, ಟ್ರಿಬ್ಯುನಲ್ ಕೊಡೋಕ್ಕಿಂತ ಮೊದಲು ನಮ್ಮ ಕುಡಿಯೋ ನೀರು ಕೊಡ್ರಿ ಅಂತ. ಟ್ರಿಬ್ಯುನಲ್ ಕೊಟ್ಟರು. ಟ್ರಿಬ್ಯುನಲ್ ಅದ ಬೇಗ ರಿಪೋರ್ಟ್ ಬರೋಂಗೆ ಮಾಡಲಿಲ್ಲ. ಮೋದಿಯವ್ರು ಬಂದ ನಂತರ ನಾವು 4 ವರ್ಷದಾಗ 14ಕ್ಕೆ ಬಂದರು. 18ಕ್ಕೆ ನಾವು ರಿಪೋರ್ಟ್ ತಗೊಂಡು 19ರಾಗ ಅದನ್ನು ಗೆಜೆಟ್ ಪೇ ಮಾಡಿ 20ನೇ ಇಸ್ವಿಯೊಳಗೆ ಕ್ಲಿಯರೆನ್ಸ್ ಕೊಟ್ಟು 22ನೇ ಇಸ್ವಿಯೊಳಗೆ DPR ಅಪ್ರೂವಲ್ ಮಾಡಿ ಈಗ ಅಲ್ಲಿ ವೈಲ್ಡ್ ಲೈಫ್ ಇದೆ ಅಂತ ಇವರು ಹೇಳಿಲ್ಲ. ಮೊದಲ 31ನೇ ತಾರೀಕು ಮೀಟಿಂಗ್ ಇದೆ, ಜುಲೈ 31ಕ್ಕೆ ಇದು ಮೀಟಿಂಗ್ ಆದದ್ದು. ಯಾರು ಹೇಳಿಲ್ಲ ನಮಗೆ. ಕರ್ನಾಟಕ ಸರ್ಕಾರಕ್ಕೆ ಬರ್ತದೆ ನೋಟಿಸ್, ನಮಗೆ ಬರೋದಿಲ್ಲ. ಮತ್ತು ಇದು ಅಫಿಷಿಯಲ್ ಮಟ್ಟದಲ್ಲಿ ನಡೆದಿದ್ದು, ಇದು ಮಂತ್ರಿ ಮಟ್ಟದಲ್ಲಿ ನಡೆದಿಲ್ಲ. ಅಫಿಷಿಯಲ್ ಮಟ್ಟದಲ್ಲಿ ನಡೀತಿರುವಂತಹ ಸಭೆ ನಮಗೆ ಮಾಹಿತಿ ಕೊಡ್ಲಾರ್ದ ಮಾಡಿದ್ದೆಲ್ಲ ನಾವು ನೀವು ಉಲ್ಟಾ ಮಾಡಿರಿ. ನೀವು ಸೋನಿಯಾ ಗಾಂಧಿ ಏನು ಹೇಳಿದ್ರು, ಒಂದು ಹನಿ ನೀರು ಕೊಡೋದಿಲ್ಲ ಕರ್ನಾಟಕಕ್ಕೆ ಅಂತ ಹೇಳಿದ್ರು. ಮತ್ತು ಅಲ್ಲಿ ಗೋಡೆ ಕಟ್ತೀವಿ ಅಂತ ತಿಳ್ಕೊಂಡು ಟ್ರಿಬ್ಯುನಲ್ಗೆ ಬರೆದು ಕೊಟ್ಟವ್ರು ಯಾರು? ಹರಿತಾ ಇರುವಂಥ ನ್ಯಾಚುರಲ್ ಫ್ಲೋ ಬಂದ್ ಮಾಡಿದವರು ಕಾಂಗ್ರೆಸ್ ಪಾರ್ಟಿಯವರು. ಇವತ್ತು ಈ ರೀತಿ ಮಾತನಾಡ್ತಾ ಇದ್ದಾರೆ. ಇವರಿಗೆ ವಿಷಯ ಅಟೆನ್ಷನ್ ಡೈವರ್ಟ್ ಮಾಡೋದು ಬೇಕಾಗಿದೆ. ನಾನು ಅದಕ್ಕೆ ನನ್ನ ದೃಷ್ಟಿಯಿಂದ ನಾನು ಡೈವರ್ಟ್ ಮಾಡಿಸಿ ಕೊಡೋದಿಲ್ಲ. ನಾನು ಹೇಳೋದು ಉತ್ತರ ಕೊಡ್ರಿ ನೀವು. ಅವ್ರ ಸಿಡಿ ಅದ, ಇವ್ರ ಸಿಡಿ ಅದ. 1.5 ವರ್ಷ ಆಯ್ತಲ್ರಿ, ಏನು ಮಾಡ್ತಾ ಇದ್ದೀರಿ ನೀವು? ಅಂದ್ರೆ ಹೆದರಿಕೆ ತೋರಿಸುವಂಥ ಪ್ರಯತ್ನ ನಮ್ಮ ಎಲ್ಲ ನಾಯಕರು, ಅದು ವಿಜೇಂದ್ರ ಅವರು, ಅಶೋಕ್ ಅವರು, ನಮ್ಮ ಎಲ್ಲ MP ಗಳು, ಎಲ್ಲ ಪ್ರಮುಖರು ಹೇಳಿದ್ದಾರೆ. ನೀವೇನಿದ್ರು ನೀವು ಬಿಡುಗಡೆ ಮಾಡಿರಿ, ಎನ್ಕ್ವೈರಿ ಮಾಡಿರಿ. ನೀವು ಬಂದು 1.5 ವರ್ಷ ಆಯ್ತು. 21-22ನೇ ಇಸ್ವಿಯ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಇದ್ದು. ಈಗ ನಿಮ್ಗೆ 1.5 ವರ್ಷ ಏನು ಮಾಡ್ತಾ ಇದ್ರಿ? ಎಲ್ಲ ಏನಿದೆ ಎದುರಿಸಲಿಕ್ಕೆ ನೋಡುವಂಥ ಒಂದು ತಂತ್ರ ಆಗಿದೆ. ಮತ್ತು ನಾನು ಸ್ಪಷ್ಟ ಹೇಳ್ತೀನಿ, ಈ ಮೂಡಾ ಕೇಸ್ನಲ್ಲಿ ಮತ್ತು ವಾಲ್ಮೀಕಿ ಹಗರಣದಲ್ಲಿ ಮತ್ತು ಬೇರೆ ಬೇರೆ 2-3 ಏನು ರೂರಲ್ ಡೆವಲಪ್ಮೆಂಟ್ ಎಲ್ಲ ಆಗಿದ್ದಾವೆ. ಇದರಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಸಂಪೂರ್ಣವಾಗಿ ಇವರ ಕೈ ಇದೆ. ಅವರ ಒಂದು ಗೊತ್ತಿದ್ದೂ ಸಹಿತ ಆಗಿರುವಂಥ ಒಂದು ತಪ್ಪು. ಅದಕ್ಕೆ ಗಣಪ ಅವರಿಗೆ ಸದ್ಬುದ್ಧಿ ಕೊಡಲಿ ಅಂತ ಹಾರೈಸ್ತಾರೆ. ಅದೇ ಈಗ ಅವರು ನಮಗೆ ಹೇಳ್ತಾರ. ಮತ್ತೆ ಇನ್ನೊಂದು ನಾ ಹೇಳೋದು, ಸರ್ಕಾರದ ಒಳಗಿನ ದಾಖಲೆಗಳನ್ನ ಕೊಡ್ತಾ ಇರೋರು ಯಾರು? ಇವತ್ತು ಯಾರು ಏನೇನು ಮಾತಾಡ್ರಿ, ಎಲ್ಲದಕ್ಕೂ ನಾನು ರಿಯಾಕ್ಟ್ ಮಾಡಕ್ ಹೋಗಲ್ಲ. ನನಗದು ಇಚ್ಛೆನೂ ಇಲ್ಲ, ಯಾಕಂದ್ರೆ ಡೈವರ್ಟ್ ಆಗೋದು ಬೇಡ. ಇವೆಲ್ಲ ನಡೆದಾವಲ್ಲ, ರೂರಲ್ ಡೆವಲಪ್ಮೆಂಟ್ದಾಗ ಆದದ್ದು, ಮೂಡಾದಾಗ ಆಗಿದ್ದು, ಆಮೇಲಿಂದ ವಾಲ್ಮೀಕಿ ಬೋರ್ಡ್ನಲ್ಲಾಗಿದ್ದು, ಖರ್ಗೆ ಅವ್ರ ಕುಟುಂಬಕ್ಕೆ ಲ್ಯಾಂಡ್ ಕೊಟ್ಟಿರುವಂಥ ದಾಖಲೆಗಳನ್ನ ಯಾರು ಕೊಟ್ಟಾರ? ಕಾಂಗ್ರೆಸ್ದವರು ಕೊಟ್ಟರೆ. ಇದನ್ನ ತಿಳ್ಕೊಳ್ಳಿ ಫಸ್ಟ್ ಅವ್ರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.